ಅಂಗಳದಲ್ಲಿ ತಾರಕಕ್ಕೇರಿದ ಸ್ಪಿರಿಟ್ ವಾರ್. ಪ್ರಭಾಸ್ ಸಿನಿಮಾದ ಕತೆ ಲೀಕ್ ಮಾಡಿದ್ರ ದೀಪಿಕಾ. ಸ್ಪಿರಿಟ್ ಭಾರತೀಯ ಚಿತ್ರರಂಗದ ಅತ್ಯಂತ ನಿರೀಕ್ಷಿತ ಸಿನಿಮಾ. ಬಾಹುಬಲಿ ಪ್ರಭಾಸ್ ನಟನೆಯ ಇನ್ನೂ ಸೆಟ್ಟೇರದ ಸಿನಿಮಾ ಒಂದಲ್ಲ ಒಂದು ವಿಚಾರಕ್ಕೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇದೆ. ಮೊನ್ನೆಯಷ್ಟೇ ಚಿತ್ರತಂಡ ಕನ್ನಡತಿ ದೀಪಿಕಾ ಪಡುಕೋಣೆಯನ್ನ ಸಿನಿಮಾದಿಂದ ಕಿಕ್ಔಟ್ ಮಾಡಿತ್ತು. ಆ ಜಾಗಕ್ಕೆ ಅನಿಮಲ್ ನಟಿ ತೃಪ್ತಿ ಡಿಂಬ್ರಿ ಬಂದಿದ್ದು ಆಗಿತ್ತು. ಇನ್ನೇನು ಎಲ್ಲವೂ ಸುಸೂತ್ರ ಅನ್ನುತ್ತಿರುವಾಗಲೇ ಹೊಸ ಕಿರಿಕ್ ಜ್ವಾಲಾಮುಖಿಯಾಗಿ ಸಿಡಿದಿದೆ. ದೀಪಿಕಾ ವಿರುದ್ಧ ಸಿಡಿದೆದ್ದ ನಿರ್ದೇಶಕ ವಂಗ. ಸ್ಪಿರಿಟ್ ಒಂದು ಎ ಗ್ರೇಡೆಡ್ ಸಿನಿಮಾನ. ಸ್ಪಿರಿಟ್ ಸಿನಿಮಾದಲ್ಲಿ ಅತ್ಯಂತ ಕೀಳು ಅಭಿರುಚಿಯ ಹಸಿ ಬಿಸಿ ದೃಶ್ಯಗಳಿದ್ವು. ಸಿನಿಮಾಗೆ ಅನಿವಾರ್ಯವಲ್ಲದಿದ್ರೂ ಇಂತಹ ದೃಶ್ಯಗಳನ್ನ ಬಲವಂತವಾಗಿ ನಿರ್ದೇಶಕರು ಸೇರಿಸಿದ್ದಾರೆ. ನಿಜಕ್ಕೂ ಈ ಚಿತ್ರ ಒಂದು ಎ ಗ್ರೇಡೆಡ್ ಅಂತ ದೀಪಿಕಾ ಹೇಳಿದ್ದಾರೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿವೆ. ಹಾಗಿದ್ರೆ ನಿಜಕ್ಕೂ ಸ್ಪಿರಿಟ್ ನಲ್ಲಿ ಅಂತ ಅಡಲ್ಟ್ ಓನ್ಸಿ ದೃಶ್ಯಗಳಿರೋದು ಸತ್ಯವಾ? ಈ ವಿಚಾರವನ್ನ ಖುದ್ದು ದೀಪಿಕಾ ತಮ್ಮ ಪಿಆರ್ ಟೀಮ್ಗೆ ಹೇಳಿಯೇ ಸುದ್ದಿಯಾಗಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಕೂಡ ನಾನು ಅತಿ ನಂಬಿಕೆ ಇಟ್ಟು ನಿಮಗೆ ಸಿನಿಮಾದ ಕತೆ ಹೇಳಿದ್ದೆ. ಕತೆ ಹೇಳುವ ಮುನ್ನ ಇದರ ಬಗ್ಗೆ ಹೊರಗೆ ಚರ್ಚಿಸಬಾರದು ಅನ್ನೋ ಅಲಿಖಿತ ಒಪ್ಪಂದವಿರುತ್ತೆ. ಆದ್ರೆ ಈ ನಟಿಗೆ ತನ್ನ ವೃತ್ತಿಪರತೆಯಲ್ಲಿ ಕಿಂಚಿತ್ ಆತ್ಮಸಾಕ್ಷಿ ಇಲ್ಲ ಅಂತ ವಂಗ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಸಿಬಿಸಿ ದೃಶ್ಯವಷ್ಟೇ ಅಲ್ಲ, ಇಡೀ ಸಿನಿಮಾದ ಕಥೆಯನ್ನೇ ಹೇಳಿ ಡೋಂಟ್ ಕೇರ್ ಅಂತ ಹೇಳೋ ಮೂಲಕ ದೀಪಿಕಾ ವಿರುದ್ಧ ವಂಗ ಪಂಥಫಾನ ನೀಡಿದ್ದಾರೆ. ಸಮರದ ಬಗ್ಗೆ ಮೌನಕ್ಕೆ ಶರಣಾದ ಪ್ರಭಾಸ್. ಇನ್ನು ದೀಪಿಕಾ ಮತ್ತು ವಂಗ ನಡುವಿನ ಸಮರ ದಿನದಿಂದ ದಿನಕ್ಕೆ ಹಿಮಾಲಯದೆತ್ತರಕ್ಕೆ ಬೆಳೆಯುತ್ತಲೇ ಸಾಗಿದೆ. ಆದ್ರೆ ಈ ಬಗ್ಗೆ ನಟ ಪ್ರಭಾಸ್ ಮಾತ್ರ ತುಟಿಕ್ ಪಿಟಿಕ್ ಎಂದಿಲ್ಲ. ಅಷ್ಟಕ್ಕೂ ದೀಪಿಕಾ ಈ ಸಿನಿಮಾಗೆ ಬರಬೇಕು ಅನ್ನೋದು ಅವತ್ತು ಪ್ರಭಾಸ್ ಮತ್ತು ವಂಗ ಇಬ್ಬರ ಮಹದಾಸಿಯಾಗಿತ್ತು. ಆದ್ರೀಗ ದೀಪಿಕಾ ಹೊರಗೋಗಿ ಆಗಿದೆ, ತೃಪ್ತಿ ಬಂದಾಗಿದೆ. ಆದ್ರೆ ನಿಜಕ್ಕೂ ಪ್ರಭಾಸ್ ಈ ಬೆಳವಣಿಗೆಯಿಂದ ಬೇಸರದಲ್ಲಿದ್ದಾರಾ? ವಂಗ ಮಾಡ್ತಿರೋ ಆರೋಪಗಳು ನಿಜವಾ? ದೀಪಿಕಾರ ವಾದ ಸತ್ಯವಾ ಅನ್ನೋದಕ್ಕೆ ಮುಂದೆ ಆ ಕಾಲವೇ ಉತ್ತರಿಸಬೇಕಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.